ಹಾಯ್, ಎಲ್ಲರಿಗೂ ನಮಸ್ಕಾರ. ನಳಿನ ಹಬ್ ಚಾನಲ್ಗೆ ಸ್ವಾಗತ. ಬನ್ನಿ ಫ್ರೆಂಡ್ಸ್, ಇವತ್ತು ಕೂಡ ಒಂದು ವಿಷಯದೊಂದಿಗೆ ಬಂದಿದ್ದೀನಿ. ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೀನಿ. ಯಾವುದಪ್ಪ ಟಾಪಿಕ್ ಅಂತ ಅಂದರೆ, ನಿಮ್ಮ ಮುಂದೆ ನಗ್ತಾರೆ ಕೆಲವರು, ಹಿಂದೆ ಹೊಟ್ಟೆ ಕಿಚ್ಚುಪಡ್ತಾರೆ. ಯಾವ ರೀತಿಯಾಗಿ ಅಂತ ನೋಡೋಣ. ಹೌದು ಫ್ರೆಂಡ್ಸ್, ಮಾನವ ಸಂಘಜೀವಿ. ಅವನಿಗೆ ಸಮಾಜ ಬೇಕು. ಸಮಾಜದಲ್ಲಿ ಅವನಿಗೆ ಎಲ್ಲರೂ ಬೇಕು. ಅಕ್ಕಪಕ್ಕದವರು, ನೆರೆಯವರು, ಸಂಬಂಧಿಕರು, ಫ್ರೆಂಡ್ಸು ಎಲ್ಲರೂ ಬೇಕಾಗಿರ್ತದೆ. ಆದರೆ ಅದರಲ್ಲೂ ಕೂಡ ಕೆಲವರು ಕೆಟ್ಟವರು ಇರ್ತಾರೆ. ಎಲ್ಲರೂ ಒಳ್ಳೆಯವರಾಗಿರೋದಿಲ್ಲ, ಎಲ್ಲರೂ ಕೆಟ್ಟವರಾಗಿರೋದಿಲ್ಲ. ನಾನು ಯಾರನ್ನು ಕೆಟ್ಟವರು ಅಂತ ಬ್ಲೇಮ್ ಮಾಡೋದಿಲ್ಲ. ಬಟ್ ಸಮಾಜದಲ್ಲಿ ಅಂಥವರು ಕೂಡ ಕೆಟ್ಟವರು ಕೂಡ ಇರ್ತಾರೆ, ಒಳ್ಳೆ ವ್ಯಕ್ತಿಗಳು ಕೂಡ ಇರ್ತಾರೆ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಕೆಲವರು ನಮ್ಮ ಖುಷಿ ನೋಡಿ, ನಮ್ಮ ಅಚೀವ್ಮೆಂಟ್ ನೋಡಿ ತುಂಬಾ ಖುಷಿ ಪಡ್ತಾರೆ. ಆದರೆ ಕೆಲವರು ಒಳಗೊಳಗೆ ಜಲಸಿ ಪಡ್ತಾರೆ ಅಲ್ವಾ. ನಾವು ಒಳ್ಳೆ ಕೆಲಸ ಯಶಸ್ವಿ ಆದಾಗ ನಮ್ಮ ಮುಂದೆ ನಗ್ತಾ ಡ್ರಾಮಾ ಮಾಡ್ತಾರೆ, ಒಳಗೆ ಹೊಟ್ಟೆ ಕಿಚ್ಚು ಪಡ್ತಾ ಇರ್ತಾರೆ ಕೆಲವರು. ಎಲ್ಲರೂ ಅಂಥವರೇ ಇರಲ್ಲ ಫ್ರೆಂಡ್ಸ್, ಕೆಲವರು ಮಾತ್ರ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಕೆಲವರು ಒಳ್ಳೆಯವರು, ನಮಗೆ ಹಿತೈಷಿಗಳಾಗಿ ನಮಗೆ ಒಳ್ಳೆಯದನ್ನೇ ಬಯಸ್ತಾ ಇರ್ತಾರೆ, ನಮಗೆ ಒಳ್ಳೆಯದನ್ನೇ ಮಾಡಿ ಸಪೋರ್ಟ್ ಮಾಡ್ತಾ ಇರ್ತಾರೆ. ಸಮಾಜದಲ್ಲಿ ಒಳ್ಳೆಯವರು ಕೆಟ್ಟವರು ಕೂಡ ಇರ್ತಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ಕೆಲವರು ಮಾತ್ರ ನಮ್ಮನ್ನು ನೋಡಿ ಸಹಿಸಲಾರರು ಇರ್ತಾರೆ. ಅವರ ಬಗ್ಗೆ ಗುರುತಿಸಿ ಸ್ವಲ್ಪ ಜಾಗರೂಕರಾಗಿರೋಣ. ನಿಮ್ಮ ಜೀವನದಲ್ಲಿ ಇಂತಹ ಏನಾದರೂ ಅನುಭವ ಆಗಿದೆಯೇ? ಅಂದರೆ ನಿಮ್ಮ ಕೆಟ್ಟವರಿಂದ ಏನಾದರೂ ಈ ಥರ ಆಗಿದೆಯಾ? ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರಾ? ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೋದು. ನೀವು ಒಳ್ಳೆಯ ಕೆಲಸ ಮಾಡಿದಾಗ ನಿಮ್ಮಂತೆ ಅಭಿನಯಿಸುವರು, ಆದರೆ ನಿಮ್ಮ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರಿದ್ದಾರೆ. ನಿಮ್ಮ ಯಶಸ್ವಿಗೆ ನಗು ಮುಖದಿಂದ ಶುಭ ಹಾರೈಸ್ತಾರೆ, ಆದರೆ ಮನಸ್ಸಿನಲ್ಲೇ ಅದನ್ನು ಸಹಿಸಿಕೊಳ್ಳಲಾರರು. ಇಂದಿನ ಈ ವಿಡಿಯೋ ಅಂತಹ ಜನರ ಲಕ್ಷಣಗಳು, ಅವರು ಏಕೆ ಹೀಗೆ ವರ್ತಿಸುತ್ತಿದ್ದಾರೆ ಮತ್ತು ನಾವು ಹೇಗೆ ಸಮಾಧಾನದಿಂದ ನಮ್ಮ ದಾರಿಯಲ್ಲಿ ಸಾಗಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್. ಹೊಟ್ಟೆ ಕಿಚ್ಚು ಅಂದರೆ ಏನು? ಹೊಟ್ಟೆ ಕಿಚ್ಚು ಎಂದರೆ ಇನ್ನೊಬ್ಬರ ಸಂತೋಷ, ಯಶಸ್ಸು ಅಥವಾ ಬೆಳವಣಿಗೆಯನ್ನು ನೋಡಿ ಅವರಿಗೆ ಸಹಿಸಲಾಗುವುದಿಲ್ಲ. ಅದಕ್ಕೆ ನಾವು ಹೊಟ್ಟೆ ಕಿಚ್ಚು ಅಂತ ಹೇಳ್ಬೋದು. ನಮಗೂ ಪ್ರೇರಣೆ ಸಿಗುವುದರ ಬದಲು ಅಸಮಾಧಾನವಾಗುತ್ತದೆ ಅವರಿಗೆ. ಈ ಭಾವನೆ ಕೆಲವೊಮ್ಮೆ ಮಾನವರಲ್ಲಿ ಸಹಜವಾಗಿ ಮೂಡಬಹುದು ಫ್ರೆಂಡ್ಸ್, ಆದರೆ ಅದನ್ನು ಹೇಗೆ ನಿಭಾಯಿಸುತ್ತಾರೆ ಎಂಬುದು ಇಲ್ಲಿ ಮುಖ್ಯ. ಹೊಟ್ಟೆ ಕಿಚ್ಚು ಎನ್ನುವುದು ಇದು ಎಲ್ಲರಲ್ಲಿ ಇರುವ ಗುಣವಲ್ಲ ಫ್ರೆಂಡ್ಸ್, ಆದರೆ ಕೆಲವರಲ್ಲಿ ಮಾತ್ರ ಇರುತ್ತದೆ. ಈ ರೀತಿಯ ಹೊಟ್ಟೆ ಕಿಚ್ಚನ್ನು ನಾವು ಎಲ್ಲೆಲ್ಲಿ ಕಾಣಬಹುದು ಅಂತ ನೋಡೋಣ ಬನ್ನಿ. ಇಂತಹ ಜನರ ಲಕ್ಷಣಗಳೇನು ಅಥವಾ ಅವರು ಗುಣಗಳನ್ನು ಹೇಗೆ ಗುರುತಿಸೋದು ಅಂತ ನಾವು ತಿಳ್ಕೊಬೋದು. ನಿಮ್ಮ ಯಶಸ್ವಿಗೆ ಮನಸಾರೆ ಸಂತೋಷ ಪಡುವುದಿಲ್ಲ ಅವರು. ಹೌದು, ನಾವೇನಾದರೂ ಒಂದು ಅಚೀವ್ಮೆಂಟ್ ಮಾಡಿದಾಗ, ನಮಗೇನಾದರೂ ಒಂದು ಒಳ್ಳೆ ಜಾಬ್ ಸಿಕ್ಕಾಗ, ಒಂದು ಜಾಬಲ್ಲಿ ಒಂದು ಒಳ್ಳೆ ಪ್ರಮೋಷನ್ ಸಿಕ್ಕಾಗ, ನಾವೇನಾದರೂ ಒಂದು ಬಿಸ್ನೆಸ್ಸಲ್ಲಿ ಅಚೀವ್ ಮಾಡಿದಾಗ ಅವ್ರು ನಮ್ಮ ಯಶಸ್ಸಿಗೆ ಮನಸಾರೆ ಅವರು ಸಂತೋಷ ಪಡುವುದಿಲ್ಲ. ಆದರೆ ಏನು ಹೇಳ್ತಾರೆ? ಚೆನ್ನಾಗಿದೆ ಎಂದು ಹೇಳ್ತಾರೆ. ಆದರೆ ಮುಖದಲ್ಲಿ ಅವರಿಗೆ ಸಂತೋಷನೇ ಕಾಣುವುದಿಲ್ಲ. ಅವರಿಗೆ ಏನೋ ಒಂಥರ ಮನಸ್ಸಿನ ಒಳಗಡೆ ಅಸಮಾಧಾನವಾಗಿರುತ್ತದೆ. ನಿಮ್ಮ ಸಣ್ಣ ತಪ್ಪನ್ನು ದೊಡ್ಡದಾಗಿ ಮಾಡ್ತಾರೆ ಫ್ರೆಂಡ್ಸ್. ನಿಮ್ಮ ಒಂದು ತಪ್ಪಿಗಾಗಿ ಕಾಯ್ತಾ ಇರ್ತಾರೆ. ಒಂದು ತಪ್ಪು ಸಿಕ್ಕರೆ ಸಾಕು, ಅದನ್ನು ಎಲ್ಲರಿಗೂ ಹೇಳ್ತಾ ಹೋಗಿ ದೊಡ್ಡದಾಗಿ ಡ್ರಾಮಾ ಮಾಡ್ತಾರೆ ಕೆಲವರು. ನಿಮ್ಮನ್ನು ಇತರರೊಂದಿಗೆ ಹೋಲಿಸ್ಕೊಳ್ತಾರೆ. ಕೆಲವರು ನಿಮ್ಮನ್ನು ಯಾವ ರೀತಿ ಹೋಲಿಸ್ಕೊಳ್ತಾರೆ ಅಂದರೆ, ಬೇರೆಯವರೊಂದಿಗೆ ಅವನಷ್ಟೇನು, ಬೇರೆಯವರ ಜೊತೆ ಹೋಲಿಕೆ ಮಾಡಿ ಅವನಷ್ಟೇನು ಇವನೇನಲ್ಲ, ಇವನೇನು ಅಂಥ ದೊಡ್ಡ ಸಾಧನೆ ಮಾಡಿಲ್ಲ, ಅವಳೇನು ಅಂಥದ್ದೇನು ಚೆನ್ನಾಗಿ ಮಾಡಿಲ್ಲ, ನೀನು ಅವನಷ್ಟು ಸಂಪಾದನೆ ಮಾಡಿಲ್ಲ, ನೀನು ದೊಡ್ಡ ಸಾಧನೆ ಅಲ್ಲ ಅಂತ ಹೀಗೆಲ್ಲ ಬೇರೆಯವರೊಂದಿಗೆ ಕಂಪೇರ್ ಮಾಡ್ತಾ ಇರ್ತಾರೆ. ನಿಮ್ಮ ಬಗ್ಗೆ ಹಿಂದೆ ಮಾತಾಡ್ತಾರೆ. ಕೆಲವರು ನಿಮ್ಮ ಸ್ನೇಹಿತರಾಗಿರ್ಬೋದು, ಬೇರೆಯವರಾಗಿರ್ಬೋದು, ಮುಂದೆ ಚೆನ್ನಾಗಿ ಮಾತಾಡ್ತಾರೆ, ಆದರೆ ಹಿಂದೆ ಮಾತ್ರ ಟೀಕೆ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಾ ಇರ್ತಾರೆ ಫ್ರೆಂಡ್ಸ್. ಹೌದು, ಅವರು ನಮ್ಮ ಕಾನ್ಫಿಡೆನ್ಸ್ ತುಂಬ ಕಡಿಮೆ ಮಾಡ್ತಾರೆ. ಯಾವ ಥರ ಮಾಡ್ತಾ ಇರ್ತಾರೆ? ಅಯ್ಯೋ, ನಿನಗೆ ಆಗಲ್ಲ ಬಿಡು ಈ ಕೆಲಸ, ಇದು ನಿನ್ನಿಂದ ಸಾಧ್ಯವಿಲ್ಲ, ನೀನೇನು ಅಷ್ಟ ಬುದ್ಧಿವಂತನಲ್ಲ ಅಂತ ಹೇಳಿ ನಮ್ಮನ್ನು ಕುಗ್ಗಿಸ್ತಾರೆ. ನಮ್ಮ ಆತ್ಮವಿಶ್ವಾಸವನ್ನೇ ಕಡಿಮೆ ಮಾಡಲು ಪ್ರಯತ್ನಿಸುತ್ತಾ ಇರ್ತಾರೆ ಫ್ರೆಂಡ್ಸ್. ಅವ್ರು ಏಕೆ ಹೀಗೆ ಮಾಡ್ತಾರೆ? ಇದಕ್ಕೆ ಕಾರಣ ಏನು? ಯಾರು ಕಾರಣರು ಅಂತ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಕಾರಣ ನೀವಲ್ಲ, ಅವರೊಳಗಿನ ಅಸುರಕ್ಷತೆ ಭಾವನೆ. ಹೌದು, ಅವರು ಸುರಕ್ಷಿತವಾಗಿರಲ್ಲ. ಅವರು ಒಂಥರ ಏನೋ ಅಸಮಾಧಾನ ಭಾವನೆ ಇರುತ್ತೆ. ತಮ್ಮನ್ನು ತಾವು ಕಡಿಮೆ ಎಂದು ಭಾವಿಸುವ ಮನಸ್ಥಿತಿ. ಅಯ್ಯೋ, ನಾವು ಅವ್ರಿಗಿಂತನೂ ಕಡಿಮೆ ಇದ್ದೀವಲ್ಲ. ಯಾರಾದರೂ ಒಂದು ಪ್ರಮೋಷನ್ ಆದರೆ, ಅಯ್ಯೋ ನಾವು ತುಂಬ ದಿನಗಳಿಂದ ಇಲ್ಲೇ ವರ್ಕ್ ಮಾಡ್ತಾ ಇದ್ವಿ. ಯಾವುದೇ ಕ್ಷೇತ್ರ ಆಗಿರ್ಬೋದು, ಇಂಥದ್ದೇ ಕ್ಷೇತ್ರ ಅಂತ ಏನಿಲ್ಲ ಫ್ರೆಂಡ್ಸ್. ಯಾವುದೇ ಕ್ಷೇತ್ರದಲ್ಲಿ ಇದು ಸಾಮಾನ್ಯವಾಗಿ ಇದ್ದೇ ಇರುತ್ತದೆ.
ಅವ್ರು ಕಡಿಮೆ ಅಂದ್ಕೊಂಡು ಅವು ಭಾವಿಸೋ ಒಂದು ಮನಸ್ಥಿತಿ ಇರ್ತದಲ್ಲ, ಆವಾಗ ಅವರು ಹೊಟ್ಟೆ ಕಿಚ್ಚು, ಹೊಟ್ಟೆ ಹುರಿಯನ್ನು ಮಾಡ್ಕೊಳ್ತಾರೆ. ಇತರರ ಯಶಸ್ಸನ್ನು ತಮ್ಮ ಸೋಲು ಎಂದು ಭಾವಿಸುವ ತಪ್ಪು ಕಲ್ಪನೆ ಅವ್ರದ್ದು. ಸರಿ, ಅದಕ್ಕೆ ನಾವೇನು ಮಾಡಬೇಕು? ನಾವೇನು ಮಾಡಬೇಕಾದದ್ದು ಇವುಗಳು, ನಾವು ಮಾಡಬೇಕಾದದ್ದು ಇವುಗಳನ್ನು ಮಾಡ್ಕೋಬೇಕು. ಫಸ್ಟು ಕೋಪ ಮಾಡಿಕೊಳ್ಬಾರ್ದು. ಅವ್ರು ಎಷ್ಟೇ ನಮ್ಮ ಮೇಲೆ ಹೊಟ್ಟೆ ಉರಿಸ್ಕೊಂಡ್ರು, ಅವ್ರು ನಮ್ಗೆ ಏನೇ ಅಂದರು ನಾವು ಅವ್ರ ಬಗ್ಗೆ ಕೋಪ ಮಾಡ್ಕೊಳ್ಬಾರ್ದು. ಯಾರಿಗೂ ನಿಮ್ಮನ್ನು ಸಾಬೀತು ಮಾಡಲು ಹೋಗಬಾರ್ದು. ಅಂದರೆ ಅಯ್ಯೋ ನಾನು ಪ್ರೂವ್ ಮಾಡೋಕ್ಕೆ ಹೋಗಬಾರ್ದು ಅವ್ರ ಮುಂದೆ. ನಾವು ನಮ್ಮ ಕೆಲಸದ ಮೇಲೆ ನಾವು ತುಂಬ ಗಮನ ಕೊಡಬೇಕು. ಒಳ್ಳೆಯವರ ಜೊತೆ ಸಮಯ ಕಳಿಬೇಕು. ನಿಮ್ಮ ಯಶಸ್ಸಿಗೆ ಮಾತನಾಡಲು ಅವ್ರಿಗೆ ಬಿಡಬೇಕು ನಿಮ್ಮ ಯಶಸ್ಸನ್ನು ಮಾತನಾಡಲು. ಒಂದು ಚಿಕ್ಕ ಕಥೆಯನ್ನು ಹೇಳ್ತೀನಿ ಕೇಳಿ. ಇಲ್ಲಿ ಒಬ್ಬ ರೈತ 2 ಗಿಡಗಳನ್ನು ನೆಟ್ಟನು. ಒಂದು ಗಿಡ ಮತ್ತೊಂದು ಗಿಡವನ್ನು ನೋಡಿ ಪ್ರತಿದಿನ ಅಸೂಯೆ ಪಡ್ತಾ ಇತ್ತಂತೆ. ಇನ್ನೊಂದು ಗಿಡ ಮಾತ್ರ ತನ್ನ ಬೆಳವಣಿಗೆಯ ಮೇಲೆ ಗಮನ ಕೊಟ್ಟಿತ್ತು. ಕೆಲವು ತಿಂಗಳ ನಂತರ ತನ್ನ ಕೆಲಸ ಮಾಡಿದ್ದ ಗಿಡ ದೊಡ್ಡ ಮರವಾಗಿ ಬೆಳೆದು ಫಲ ಕೊಡ್ತು. ಆದರೆ ಹೊಟ್ಟೆ ಕಿಚ್ಚಿನಲ್ಲಿ ಸಮಯ ಕಳೆದ ಗಿಡ ಮಾತ್ರ ಹಾಗೆಯೇ ಉಳಿದಿತ್ತು. ಇತರರನ್ನು ನೋಡಿ ಬದುಕಿದರೆ ಬೆಳವಣಿಗೆ ನಿಲ್ಲುತ್ತದೆ. ನಮ್ಮನ್ನು ನೋಡಿ ನಾವು ಬೆಳೆಯಲು ಪ್ರಯತ್ನಿಸಿದರೆ ಜೀವನ ಬದಲಾಗುತ್ತದೆ. ಈ ಒಂದು ಕಥೆಯ ಉದಾಹರಣೆ ಕೂಡ ಇದಾಗಿದೆ. ಸ್ನೇಹಿತರೆ, ನಿಮ್ಮ ಮುಂದೆ ಎಲ್ಲರೂ ನಗ್ತಾರೆ ಅಂದರೆ ಅವರೆಲ್ಲರೂ ನಿಮ್ಮ ಬಗ್ಗೆ ಒಂದೇ ರೀತಿಯಾಗಿ ಯೋಚಿಸ್ತಾರೆ ಅಂತ ಅರ್ಥವಲ್ಲ. ಆದರೆ ಅದಕ್ಕಾಗಿ ಎಲ್ಲರ ಮೇಲೂ ನಾವು ಅನುಮಾನ ಪಡಬಾರ್ದು. ಅನುಮಾನ ಮಾಡ್ತಾ ಬದುಕಲು ಬೇಕಾಗಿಲ್ಲ. ನಮ್ಮ ಕೆಲಸ, ನಮ್ಮ ಬೆಳವಣಿಗೆ ಮತ್ತು ನಮ್ಮ ವ್ಯಕ್ತಿತ್ವದ ಮೇಲೆ ಗಮನ ಕೊಟ್ಟರೆ ಸಾಕು. ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಹೊಟ್ಟೆ ಕಿಚ್ಚು ಅಥವಾ ಅಸೂಯೆ ಪಡುವವರು ನಿಮ್ಮ ಬೆಳವಣಿಗೆಯನ್ನು ನಿಲ್ಲಿಸಲಾರರು. ನೀವು ನಿಲ್ಲಿಸಿದಾಗ ಮಾತ್ರ ನಿಮ್ಮ ಬೆಳವಣಿಗೆ ನಿಲ್ಲುತ್ತದೆ ಫ್ರೆಂಡ್ಸ್. ಅದಕ್ಕೆ ಹೊಟ್ಟೆ ಕಿಚ್ಚು ಪಡ್ಕೋವರ ಮುಂದೆ ನೀವು ಎದ್ದು ನಿಲ್ಲಬೇಕು. ಅವ್ರಿಗೆ ಇನ್ನಷ್ಟು ನಾವು ನಮ್ಮ ಬೆಳವಣಿಗೆ, ನಮ್ಮ ವ್ಯಕ್ತಿತ್ವ ಎಲ್ಲ ಬೆಳೆಸ್ಕೊಳ್ಬೇಕು ಫ್ರೆಂಡ್ಸ್. ಈ ವಿಡಿಯೋ ಕೂಡ ನಿಮಗೆ ಕನೆಕ್ಟ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟವಾಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.